ಥೋ ಇದು ಯಾವ್ದೋ ಲಾಸ್ಟ್ ವಿಕೆಟ್ ಬೀಳೋದ್ನ ಅಜ್ಜಿ, ಒಂದು ವಿಕೆಟ್ ಬೀಳಕ್ಕೆ ಎಷ್ಟು ಸತಾಯಿಸ್ಬಿಡ್ತು ಗುರು ಆ ಲಾಸ್ಟ್ ವಿಕೆಟ್. ನೋಡ್ಕೊಂಡು ಯಾವಾಗ ಬೀಳುತ್ತೆ, ಇವಾಗ ಬೀಳುತ್ತೆ ಅವಾಗ ಬೀಳುತ್ತೆ, ಮ್ಯಾಚ್ ಯಾವಾಗ ಮುಗಿಯುತ್ತೆ ಅನ್ನೋ ಥರ. ಸೊ ಒಂದು ವಿಕೆಟ್ ಇಟ್ಕೊಂಡು ಆಟ ಆಡಿಸ್ಬಿಟ್ರು ಅಂತ ಹೇಳ್ಬೇಕು ಅಫ್ಘಾನಿಸ್ತಾನದವರು. ಏನ್ ಹೇಳೋದು ಮಗ ಇವತ್ತಿನ ಮ್ಯಾಚ್ ಬಗ್ಗೆ. ಸಾಕತ್ತಾಗಿ ಆಡಿದ್ರು ಇಂಡಿಯಾ ಬ್ಯಾಟಿಂಗ್ನ. ಇವ್ರು ಎಷ್ಟು 170 ಒನ್ ಸೈಡೆಡ್ ಮ್ಯಾಚ್ ಇವರು. ಏನಲ್ಲ ಕಾಂಪಿಟೇಷನ್ ಇಲ್ಲ ಏನಿಲ್ಲ, ಒಂದು ಬದನೆಕಾಯಿ ಇಲ್ಲ, ಬೆಳೆಕಾಳಿಲ್ಲ, ಏನಿಲ್ಲ. ಬಟ್ ಆದರೂ ಇಂಡಿಯಾ ಸಗದಾಗಿ ಬ್ಯಾಟಿಂಗ್ ಆಡಿದ್ರು ಇವತ್ತು. ನಾನು ಅನ್ಕೊಂಡಿದ್ದೆ ಟಾಸ್ನ ಇಂಡಿಯಾ ಸೋಲ್ಬೇಕು ಕೂಡ, ಪಕ್ಕ ಅವ್ರು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ, ಇವತ್ತು ಇಂಡಿಯಾ ಬ್ಯಾಟಿಂಗ್ನೇ ಆಡಬೇಕು, ಇಂಡಿಯಾ ಬ್ಯಾಟಿಂಗ್ ಆಡ್ತಾರೆ ನೋಡತಾ ಇರ್ತದೆ ಮ್ಯಾಚು ಅಂತ ಅನ್ಕೊಂಡಿದ್ದೆ. ಸೊ ಅದೇ ಥರನೇ ಆಯಿತು. ಲಾಸ್ಟ್ ಮ್ಯಾಚ್ ಇವ್ರು ಬ್ಯಾಟಿಂಗ್ ಆಡಿದ್ರಿ, ಈ ಮ್ಯಾಚ್ ನಾವು ಬ್ಯಾಟಿಂಗ್ ಆಡಿದ್ವಿ. ಸಖತ್ತಾಗಿ ಕೊಟ್ವಿ ಗುರು. 400+ ರನ್, 402 ರನ್ ಅಂತಾನೆ ಸುಮ್ಮನೆನಾ. ನಾವು ಅನ್ಕೊಂಡಿದ್ದೇನು ಅಂತಂದ್ರೆ ಶುಭ್ಮನ್ ಗಿಲ್ ಜೊತೆಗೆ ಇಶಾನ್ ಕಿಶನ್ ಬ್ಯಾಟಿಂಗ್ ಆಡ್ತಿರ್ಬೇಕಾದ್ರೆ ಏನು ಆಡಿದ್ರು ಗುರು. ಯಪ್ಪ ಇವತ್ತು ಇಬ್ಬರು ಡಬಲ್ ಸೆಂಚುರಿ ಮಿಸ್ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಬಟ್ ನಿಜವಾಗ್ಲೂ ಇವತ್ತು ಹೆವಿ ಕ್ರೆಡಿಟ್ ಕೊಡಬೇಕು ಇಬ್ಬರು ಸೆಂಚುರಿ ಹೊಡೆದಿರೋದಕ್ಕೆ. ಯಾಕೆಂತಂದ್ರೆ ಹ್ಯೂಮಿಡ್ ಕಂಡೀಷನ್ಸು, ಆ ಟವಲ್ ತೊಗೊಂಬರ್ತಾರೆ, ಐಸ್ ಬ್ಯಾಗ್ಸ್ನ ತೊಗೊಂಬರ್ತಾರೆ, ಹೆಗಲು ಮೇಲೆ ಹಾಕೊಂತಾರೆ, ಕ್ರ್ಯಾಂಪ್ಸು, ಆ ಕೊಡೆ ತೊಗೊಂಬರ್ತಾರೆ. ಯಪ್ಪ ನಿಜವಾಗ್ಲೂ ಈ ಥರ ಒಂದು ಹ್ಯೂಮಿಡ್ ಕಂಡೀಷನ್ಸಲ್ಲಿ ಆ 30 ಓವರ್ ಆಡೋದು ಕೂಡ ಸಿಕ್ಕಾಪಟ್ಟೆ. ನೋಡಿ ಅಷ್ಟು ಫಿಟ್ ಆಗಿರುವಂಥ ಶುಭ್ಮನ್ ಗಿಲ್ನೇ ಯಾವ ಥರ ನೋಡಿ ಆ ಒಂದು ಲೀನ್ ಫಿಸಿಕ್ನ ಇಟ್ಕೊಂಡು ಅಷ್ಟು ಫಿಟ್ನೆಸ್ನ ಮೇಂಟೈನ್ ಮಾಡೋನು ಕೂಡ ಅವ್ರಿಗೆ ಆಡೋದಕ್ಕೆ ಆಗ್ತಿಲ್ಲ, ಅಷ್ಟು ಕ್ರ್ಯಾಂಪ್ಸ್ ಆಗ್ತಾ ಇತ್ತು. ಯಾವ ಥರ ಆಯಿತು ಅಂದರೆ ಇಶಾನ್ ಕಿಶನ್ಗೂ ಮತ್ತು ಶುಭ್ಮನ್ ಗಿಲ್ ಇಬ್ರಿಗೂ ಕೂಡ ಆಯಿತು. ಸೊ ಇಶಾನ್ ಕಿಶನ್ ಬರೀ ನಾನು ಬೌಂಡ್ರಿಗಳೆಲ್ಲ ಡೀಲ್ ಮಾಡ್ತೀನಿ ಗುರು, ನಾನು ಓಡಿಗಿಡೋದೆಲ್ಲ ಎಲ್ಲ ಸೀನು ಅನ್ನೋ ಥರ ಆ ಥರ ಬಂದು ಕುತ್ಕೊಂಡ್ಬಿಟ್ರು. ನೋಡಿ ಅವ್ರು ಔಟ್ ಆಗಿದ್ದ ರೀತಿ ನೋಡಿ ಹೇಗಿತ್ತು ಅಂತ. ಇಶಾನ್ ಕಿಶನ್ 2 ಬ್ಯಾಕ್ ಟು ಬ್ಯಾಕ್ 6 ಹೊಡಿದ್ರು ಸ್ಪಿನ್ನರ್ಗೆ, ಮತ್ತೆ ಇನ್ನೂ ಒಂದು 6 ಮೂರನೇ 6 ಕೂಡ ಏಕಕ್ಕೆ ಹೋಗಿದ್ರು. T20 ಥರ ಆಡ್ತೀನಿ ಅಂತ ನಾನು ಬೌಂಡ್ರೀಸ್ಗೆ ನೋಡೋದು, ನಾನು ಓಡೋದು ಗಿಡೋದೆಲ್ಲ ಇಲ್ಲ ಅನ್ನೋ ಥರ. ಸೊ ಅದಕ್ಕೋಸ್ಕರ ಔಟ್ ಆಗಿದೆ. ಶುಭ್ಮನ್ ಗಿಲ್ ಔಟ್ ಆಗಿದ್ದ ರೀತಿ ನೋಡಿ ಅವ್ರು ಆಗ್ತಾ ಇಲ್ಲ ಆಡೋದಕ್ಕೆ. ಅವರು ಅಲ್ಲೇ ಇರೋಂಥ ಶಾಟ್ ಉಲ್ಟಾ ತಿರ್ಕೊಂಡು ಹೊಡಿದಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಅವರ ಶಾಟ್ ಆಡೋದೇ ಇಲ್ಲ, ಸಿಕ್ಕಾಪಟ್ಟೆ ಒಂಥರ ಎಕ್ಸಾಸ್ಟ್ ಆಗಿ ಹೋಗ್ಬಿಟ್ಟಿದ್ರು. ಗೊತ್ತಾಗಿತ್ತು ಅಲ್ಲೇನೆ ಅವರು ಸೆಂಚುರಿ ಹೊಡೆಯುವಂಥ ಟೈಮಲ್ಲೇ ಅವ್ರಿಗೆ ಎಕ್ಸಾಸ್ಟ್ನೆಸ್ ಫೀಲ್ ಆಗ್ತಾ ಇತ್ತು. ಡಬಲ್ ಸೆಂಚುರಿವರೆಗೂ ಹೋಗೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ಬೇಕು. ಒಂಥರ ಮ್ಯಾಕ್ಸ್ವೆಲ್ ಥರ ಎದ್ದು ಬಿದ್ದು ಆಡಬೇಕು. ಸೊ ಮ್ಯಾಕ್ಸ್ವೆಲ್ ಥರ 2023 ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತೀನಿ. ಆ ಥರ ಆಡೋವಂಥದ್ದು ಏನು ಇಲ್ಲ ಇಲ್ಲಿ ಅವ್ರ ಮೇಲೆ ಅವಶ್ಯಕತೆ. ಅವ್ರ ಮೇಲೆ ಅಫ್ಘಾನಿಸ್ತಾನ ಮೇಲೆ ಅಗೇನ್ಸ್ಟ್ ನೆಲವಾಡಿದ್ದು ಮ್ಯಾಕ್ಸ್ವೆಲ್. ಸೊ ಅದು ಚೇಸ್ ಇತ್ತು. ಇದು ಫಸ್ಟ್ ಬ್ಯಾಟಿಂಗ್ ಆಗಿದ್ರಿಂದ ಮಸ್ತಾಗಿ ಆಡ್ರು ಅಂತ ಹೇಳ್ಬೇಕು ಗುರು. 200+ ಪಾರ್ಟ್ನರ್ಶಿಪ್ಪು. ಹೌದು, ಯಶಸ್ವಿ ಜಾಯ್ಸ್ವಾಲ್ ಇವತ್ತು ಓಪನಿಂಗ್ ಸ್ಲಾಟಲ್ಲಿ ಬಂದರು, ಶುಭ್ಮನ್ ಗಿಲ್ ನಂಬರ್ 3 ಬಂದರು. ಸೊ ಇವತ್ತು ಸ್ವಲ್ಪ ವೇರಿಯೇಷನ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಶಸ್ವಿ ಜಾಯ್ಸ್ವಾಲ್ ಕರ್ಕೊಂಬರ್ಬೋದು ಅನ್ನೋ ಥರ ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು. ಸೊ ಕರ್ಕೊಂಬಂದ್ರು. ಅವ್ರು ನೋಡ್ರೆ ಪಟ್ಟನಂಗೆ ಪಾಯಿಂಟಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. 2ನೇ ಅಟೆಂಪ್ಟಲ್ಲಿ ಕ್ಯಾಚ್ನ ಇದಾಕಂತಾರೆ. ರೋಹಿತ್ ಶರ್ಮಾ ಒಂದು 47 ರನ್ ಹೊಡೆದ್ಬಿಟ್ಟು 48 ರನ್ ಹೊಡೆದಿದ್ರು. ಬೋಲ್ಡ್ ಆಗಿ ಹೋಗ್ತಾರೆ ರಶೀದ್ ಖಾನ್ ಅವ್ರಿಗೆ. ಸಖತ್ ಬಾಲ್ ಅಂತ ಹೇಳ್ಬೇಕು. ಒಂಥರ ಕ್ಲೂಲೆಸ್ ಆಗಿ ಹೋಗ್ಬಿಡ್ತಾರೆ, ಮಕ ನೋಡ್ಕೊಂಡು ನಕ್ಕೊಂಡು ಹೋಗ್ತಾರೆ ಹಂಗೆ ರಶೀದ್ ಖಾನ್ ಅವ್ರದ್ದು ರೋಹಿತ್ ಶರ್ಮಾ ಅವರು. ಸೊ ಚೆನ್ನಾಗಿ ಆಡಿದ್ರು, ಎಲ್ಲರೂ ಕೂಡ ಸಖತ್ತಾಗಿ ಕಾಣಿಸ್ಕೊಂಡ್ರು. 2 ವಿಕೆಟ್ ಬೇಗ ಬೀಳ್ತು ಅಂತಂದ್ರೆ ಬೇಗ ಏನೋ ಆಲ್ಮೋಸ್ಟ್ 90s ಇದ್ವಿ. 2 ವಿಕೆಟ್ ಬಿದ್ದಾಗ ಅಲ್ಲಿಂದ ಶುರುವಾದಂಥ ಪಾರ್ಟ್ನರ್ಶಿಪ್ ಗುರು. 300 ಆದರೂ ಬಿಡಲಿಲ್ಲ. ಇಶಾನ್ ಕಿಶಾನು ಮತ್ತೆ ಶುಭ್ಮನ್ ಗಿಲ್ ಒಂಥರ ನಿಂತ್ಕೊಂಡು ಸ್ಟಾರ್ಟಿಂಗಿಂದ ನಿಂತ್ಕೊಂಡು ಆಲ್ಮೋಸ್ಟ್ ಅವ್ರು ಓಪನಿಂಗ್ಗೆ ಬಂದಿದ್ದ ಲೆಕ್ಕ. ಅಲ್ಲಿ ನಂಬರ್ 3 ಬಂದ್ರು, ಓಪನಿಂಗ್ ಬಂದಿದ್ದ ಲೆಕ್ಕ. ಯಶಸ್ವಿ ಜಾಯ್ಸ್ವಾಲ್ ಬೇಗ ಔಟ್ ಆಗಿದ್ರಿಂದ ಅವ್ರು ನಿಂತ್ಕೊಂಡು ಸ್ವಲ್ಪ ಮ್ಯಾರಥಾನ್ ಥರ ಆಡ್ತಾ ಇತ್ತು. ಅಂದರೆ ಈ ಕಡೆಯಿಂದ ಇಶಾನ್ ಕಿಶನ್ ಏನು ಆಡಿದ್ದು ಗುರು, ಫಸ್ಟ್ 50 ಬಾಲ್ ಆಡಿದ್ಕರು, ನೆಕ್ಸ್ಟ್ 19 ಬಾಲ್ ಆಡಿದ್ಕರು. ಏನು 19 ಬಾಲಿಗೆ 50 ಹೊಡೆದ್ಬಿಟ್ರು. ನೆಕ್ಸ್ಟ್ 19 ಬಾಲ್ಗೆ ಶುಭ್ಮನ್ ಗಿಲ್ದು ಮತ್ತೆ ಇವ್ರದ್ದು ಇಬ್ಬರದು ಕೂಡ ಒಂದೇ ಓವರಲ್ಲಿ 33ನೇ ಓವರ್ ಸೆಂಚುರಿ ಆಗಿದ್ದು ಮಗ. ಇವ್ರು ಯಾವಾಗ ಬಂದಿದ್ದು ಶುಭ್ಮನ್ ಗಿಲ್ ಸ್ಕೋರ್ ಹೆಂಗಿತ್ತು, ಇವ್ರು 20+ ಇದ್ದಾಗ ಶುಭ್ಮನ್ ಗಿಲ್ 70+ ಇತ್ತು ಸ್ಕೋರು. ಯಾವ ರೇಂಜಿಗೆ ಹೊಡೆದ್ರು ಅಂತಂದ್ರೆ ಇಶಾನ್ ಕಿಶಾನು ಅಲ್ಲಾಡೋಗ್ಬಿಟ್ರು ಹಂಗೇನೆ. 6 ಮೇಲೆ 6 ಹೊಡೆದಿದ್ಕೇನೆ ಹಾಕ್ಬಿಟ್ರು ಹಂಗೇನೆ ಇಶಾನ್ ಕಿಶಾನು. ಅಷ್ಟು ಅಗ್ರೆಸಿವ್ ಆಗಿ ಆಡಿದ್ರು, ಎಸ್ಪೆಷಲಿ ಅವ್ರು 50 ಆದ ನಂತರ. ಸೊ 125 ಇಶಾನ್ ಕಿಶನ್ ಇವತ್ತು ಹೊಡೆದಿದ್ದು. ಸೊ ಇಬ್ಬರದು ಕೂಡ ಡಬಲ್ ಸೆಂಚುರಿ ಇದೆ ನೋಡೋದು ಅಂದರೆ. ಸೊ ಇಬ್ಬರು ಡಬಲ್ ಸೆಂಚುರಿ ಒಂದೇ ಮ್ಯಾಚಲ್ಲಿ ಹೊಡೆದ್ಬಿಟ್ರು ಅಂತಂದ್ರೆ ಇದಕ್ಕಿಂತ ಒಂದು ಸ್ಪೆಷಲ್ ದಾಖಲೆ ಇನ್ನೂ ಒಂದಿಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಆಗಲಿಲ್ಲ. ಅದೇ ಹೇಳಿದ್ನಲ್ಲ, ಡ್ರೈನ್ ಔಟ್ ಆಗೋಗ್ಬಿಟ್ರು, ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಎಲ್ಲ ಕಂಡೀಷನ್ಸು ಒಂದೇ ಥರ ಇರೋದಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಹ್ಯೂಮಿಡ್ ಕಂಡೀಷನ್ಸ್ ಇತ್ತು, ಸಿಕ್ಕಾಪಟ್ಟೆ ಹಾಟ್ ಇತ್ತು ಇವತ್ತು. ಸಿಕ್ಕಾಪಟ್ಟೆ ಒಂಥರ ಬೇವ್ತ್ ಬಾಡಿಲಿರೋದೆಲ್ಲ ಹೋಯ್ತಾ ಇತ್ತು ಹಂಗೇನೆ. ಈ ಕಡೆ ಸೊಂಟ ರಿಪೇರಿ ಮಾಡ್ತಾರೆ, ಕಾಲ್ ರಿಪೇರಿ ಮಾಡ್ತಾರೆ, ಎಲ್ಲ ರಿಪೇರಿ ಮಾಡಿ ಆಡಿಸ್ತಾ ಇದ್ದಂಗೆ ಅದೇ ಎಕ್ಸಾಸ್ಟ್ ಆಗ್ಬಿಟ್ಟು ಇಬ್ರು ಕೂಡ ಹೊಡೆದಕ್ಕೆ ಹೋಗ್ಬಿಟ್ಟು ಔಟ್ ಆಗಿದ್ದು. ಕರೋಟಿ ಅವ್ರಿಗೆ 2 ವಿಕೆಟನ್ನು ಕೂಡ ಬಿತ್ತು. ಇವತ್ತು ನಂಬರ್ 5 ಬಂದಂಥ ಶ್ರೇಯಸ್ ಅಯ್ಯರು. ಸೊ ಅವ್ರು ಕೂಡ ಲಾಂಗ್ ಆನ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಪರವಾಗಿಲ್ಲ, ಒಂದು ರೇಂಜಿಗೆ ಡೀಸೆಂಟ್ ಆಗಿ ಆಡ್ರು ಅನ್ಕೊಳ್ಳಿ. ಬಟ್ KL ರಾಹುಲ್ ನಂಬರ್ 6ಗೆ ಬಂದರು ಇವತ್ತು. ಮೊದಲನೇ ಬಾಲನೇ 6 ಹೊಡೆಗೆ ಹೋಗ್ಬಿಟ್ರು ಲಾಂಗ್ ಆನ್ ಮೇಲೆ. ಸೀದಾ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗೋಗ್ಬಿಟ್ರು. ನಾನು ಶಾಕಿಂಗ್. ಹೌದು, 43rd ಓವರ್ ಬಂದಿದ್ದವರು ಬ್ಯಾಟಿಂಗ್ ಆಡೋದಕ್ಕೆ. ಬಟ್ ಮೊದಲನೇ ಬಾಲು ನಾನೇ ಶಾಕ್ ಆಗೋಗ್ಬಿಟ್ಟೆ. KL ರಾಹುಲ್ ಹಿಂಗೆಲ್ಲ ಆಡಲ್ವಲ್ಲ, ಓಡಿ ಫಾರ್ಮ್ ಇಡಲಿಲ್ಲ. ಮೊದಲನೇ ಬಾಲಲ್ಲೇ 6 ಹೊಡೆಯತ್ರ ಏನದೇನು ಇನ್ನೊಂದು 3 ಓವರ್ ಇದೆ, 4 ಓವರ್ ಇದು ಇನ್ನೂ ಇದೆಯಲ್ಲ ಓವರ್ಸ್ಗಳು. ಇನ್ನೊಂದು 6-7 ಓವರ್ ಇದೆ, 7-8 ಓವರ್ ಇದೆ, ಇನ್ನೂ ಆಡ್ಬೋದಿತ್ತಲ್ಲ ಅಂತ ಅನ್ನಿಸ್ತು. ಸೊ ಓಕೆ, ಅವ್ರು ಔಟ್ ಆಗ್ತಿದ್ದಂಗೆ ವಾಷಿಂಗ್ಟನ್ ಅಷ್ಟು ಆಲ್ಮೋಸ್ಟ್ 9-9 ರನ್ ಹೊಡೆದಿದ್ದಾರೆ.
ಒಂದು ಚಿಕ್ಕ ಕಾಂಟ್ರಿಬ್ಯೂಷನು ಕಾಟ್ ಬಿಹೈಂಡ್ ಆಗಿತ್ತು ಲಾಸ್ಟಿಗೆ. ಸೊ ಲಾಸ್ಟ್ ಒಂದು 20 ರನ್ ಕೂಡ ನೆಟ್ಟಿಗೆ ಹೊಡಿಲಿಲ್ಲ ಗುರು. 6 ವಿಕೆಟ್ ಕಳ್ಕೊಂಡಾದ ನಂತರ 384 ಆಫ್ 6 ಇತ್ತು ನಮ್ಮ ಇಂಡಿಯಾ. ಸೊ ಅಲ್ಲಿಂದ ಆಚೆಗೆ 22 ರನ್ ಹೊಡೆದಿದ್ದು, 4 ವಿಕೆಟು. ಲಾಸ್ಟಲ್ಲಿ ಪ್ರಿನ್ಸ್ ಯಾದವ್ ರನ್ಔಟೇ ಆಗೋಗ್ಬಿಟ್ರು. ಅಲ್ಲಿ ಇನ್ನೇನು ಒಂದು ಬಾಲ್ ಇತ್ತು, ಅದೇನು ಬಿಡಿ ನೆಗ್ಲಿಜಿಬಲ್ ಅಂತ ಅನ್ಕೊಳ್ಳಿ. ಬಟ್ ಆದರೂ ಸ್ಕೋರ್ ಇನ್ನೂ ಬರಬೇಕಾಗಿತ್ತು ಅಂತ ಅನ್ನಿಸ್ತು. ಆಲ್ಮೋಸ್ಟ್ ಲಾಸ್ಟ್ 4 ಓವರು ಜಾಸ್ತಿ ನಮಗೆ ರನ್ನೇ ಬಂದಿಲ್ಲ. ಸೊ ಅಲ್ಲೇ ಬರಬೇಕಾಗಿದ್ದು ರನ್ಸು, ಇನ್ನೂ ಬಂದಿಲ್ಲ. ಇನ್ನೆಷ್ಟು ಬರಬೇಕಾಗಿತ್ತು ಬಿಡೋಗುರು, 400 ಹೊಡೆದವ್ರಲ್ಲ. ಅತಿ ಆಸೆ ಅಂದರೆ ಅತಿ ಆಸೆ. 200 ರನ್ ಮಾರ್ಜಿನಲ್ಲಿ ಗೆಲ್ಲಬೇಕಾಗಿತ್ತಾ? ಎಕ್ಸ್ಪೆಕ್ಟೇಷನ್ ಹಂಗೆ ಗುರು, ಹೊಡಿಬೇಕಾಗಿತ್ತು, ಸ್ವಲ್ಪ ಕನ್ವರ್ಟ್ ಮಾಡಬೇಕಾಗಿತ್ತು, ಮ್ಯಾಚ್ನ ಕರೆಕ್ಟಾಗಿ ಮುಗಿಸ್ಬೇಕಾಗಿತ್ತು. ಅಂದರೆ ಮ್ಯಾಚ್ನ ಅಲ್ಲ, ಫಸ್ಟ್ ಇನ್ನಿಂಗ್ಸ್ನ ಕರೆಕ್ಟಾಗಿ ಪರ್ಟಿಕ್ಯುಲರ್ ಆಗಿ ನಾವು ಅಂದ್ಕೊಂಡಿರೋ ರೀತಿಲಿ ಮುಗಿಸಿತ್ತು ಅಂತಂದರೆ ಚೆನ್ನಾಗಿರೋದು. ಎಕ್ಸ್ಪೆಕ್ಟೇಷನ್ ವಿಪರೀತವಾಗಿತ್ತು. 450 ಮೇಲೆ ಹೊಟ್ಟೋಗ್ಬಿಡುತ್ತೆ ಸ್ಕೋರ್ ಅಂತ ಅನ್ಕೊಂಡಿದ್ವಿ. ಇಶಾನ್ ಕಿಶಾನ್ ಜೊತೆಗೆ ಶುಭನ್ ಗಿಲ್ ಬ್ಯಾಟಿಂಗ್ ಆಡ್ತಿರುವಂಥ ಟೈಮಲ್ಲಿ. ಬಟ್ ಏನು ಮಾಡೋಕ್ಕಾಗಲ್ಲ. ಏನಾದ್ರು ಹ್ಯೂಮಿಡ್ ಕಂಡೀಷನ್ಸ್ ಇಲ್ಲ ಅಂದರೆ, ನಾರ್ಮಲ್ ಕಂಡೀಷನ್ಸ್ ಇದ್ದು ಅಂದರೆ ಖಂಡಿತ ಇಬ್ರು ಕೂಡ ಸಖತ್ತಾಗಿ ಕನ್ವರ್ಟ್ ಮಾಡಿದ್ರು. ಆ ಫಾಲ್ ಶಾಟ್ಗಳನ್ನ ಇಂಡ್ಯೂಸ್ ಮಾಡೋದಕ್ಕೆ ಹೋಗ್ತಿಲ್ಲ. ಇಶಾನ್ ಕಿಶಾನ್ ಏನೋ ಓಕೆ ಅಂತ ಹೇಳ್ಬೋದು, ಬಟ್ ಶುಭನ್ ಗಿಲ್ ಎಸ್ತರೋ ವಿಕೆಟ್ನ ಅನ್ನೋ ಥರನೇ ಹೇಳ್ಬೋದು. ಅವರೇ ಬೇಕು ಅಂತ ಎಸ್ತಂಗೇನೆ ಇತ್ತು ಅದು ವಿಕೆಟ್. ನನ್ನ ಕೈಲಿ ಆಯ್ತಿಲ್ಲ ಗುರು, ನಾನು ಹೋಯ್ತೀನಿ ಅನ್ನೋ ಥರ ಇತ್ತು. ಸೊ 402 ರನ್ ಹೊಡಿತಾ ಇದ್ದಂಗೆ ಈ ಒಂದು ಟಾರ್ಗೆಟ್ನ ಚೇಸ್ ಡೌನ್ ಮಾಡೋದಕ್ಕೆ ಬರ್ತಾರೆ ಅಫ್ಘಾನಿಸ್ತಾನ. ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೊ ಇವತ್ತು ರೊಮಾರಿಯೋ ಗುರ್ಬಾಜ್ ಅವ್ರ ಒಬ್ಬರ ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು ಅಷ್ಟೇ. ರೆಹಮತ್ ಶಾ ಆಬ್ವಿಯಸ್ಲಿ ಲಾಸ್ಟ್ವರೆಗೂ ನಿಂತ್ಕೊಂಡಿದ್ರು. ರೆಹಮತ್ ಶಾ ಅವ್ರದ್ದೇನಾದ್ರು ಸೆಂಚುರಿ ಹೊಡ್ಕೊಂತಾರೆ, ನಿಧಾನ ಕುಟುಕು ಆಡ್ಕೊಂಡು ಸೆಂಚುರಿ ಹೊಡ್ಕೊಂತಾರನೇ ಎಕ್ಸ್ಪೆಕ್ಟೇಷನ್ ಅದು ಇತ್ತು. ಸೊ ಆ ಎಕ್ಸ್ಪೆಕ್ಟೇಷನ್ ಎರಡೂ ಕೂಡ ಫುಲ್ಫಿಲ್ ಆಗಲಿಲ್ಲ. ರೊಮಾರಿಯೋ ಗುರ್ಬಾಜ್ ಪರವಾಗಿಲ್ಲ, ಒಂದು 41 ರನ್ ಹೊಡೆದಿದ್ದಾರೆ ಇವತ್ತು. ಸೊ ಕಾಟ್ ಬಿಹೈಂಡ್ ಆಗಿದ್ದು. ಆ್ಯಂಡ್ ಏನಪ್ಪ ಆಗ್ತಾ ಇರೋದು ಸ್ಪೆಲ್ಲು, ಗೊರ್ನರ್ ಬ್ರಾರು ಫಸ್ಟ್ ಮ್ಯಾಚಲ್ಲಿ ನೋಡ್ತವ್ರೆ ಹಂಗೆ, ಸೆಕೆಂಡ್ ಮ್ಯಾಚಲ್ಲಿ ನೋಡ್ತವ್ರೆ ಹಿಂಗೆ. ಅಬ್ರಾಮ್ಸ್ ದ್ರಾನೋ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದ್ರು. ಪ್ರಿನ್ಸ್ ಯಾದವ್ ಅವರು ಡೆಬ್ಯೂಲನ್ನ ಸಖತ್ ಕ್ಯಾಚ್ನ ಹಿಡ್ಕೊಂಡ್ರು. ಇನ್ಫ್ಯಾಕ್ಟ್ ಗುರ್ಬಾಜ್ ಅವ್ರ ವಿಕೆಟ್ ಇವರೇ ಎತ್ತಿರಬೇಕಾಗಿರುತ್ತೆ. ಆ ನೋಬಾಲ್ ಹಾಕ್ಬಿಟ್ರು, ಮೊದಲನೇ ವಿಕೆಟ್ ಇವರೇ ಎತ್ತಿರಬೇಕಾಗಿರುತ್ತೆ ಪ್ರಿನ್ಸ್ ಯಾದವ್ನೇ. ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ರೆ ಮೊದಲನೇ ವಿಕೆಟ್ ಬಂದ್ಬಿಡ್ತೋಗ್ರು ಅನ್ನೋ ಥರ. ಡೆಬ್ಯೂಲನ್ನೇ ಬಂದ ತಕ್ಷಣ ವಿಕೆಟ್ ಬಂದ್ಬಿಡ್ತದ. ಬಟ್ ಹೆಂಗೆ ಆಟ ಆಡಿಸಿದ್ರು ಅಂದರೆ ಪ್ರಿನ್ಸ್ ಯಾದವ್ ಅವ್ರಿಗೆ ವಿಕೆಟ್ ಬೀಳೋದಕ್ಕೆ ಆ ಥರ ಆಟ ಆಡಿಸ್ಬಿಟ್ರು. ನೋವಾಲ್ ಅಂತ ಹೇಳ್ತಾ ಇದ್ದಂಗೆ ಗಾಂಡಿ ಗಾಬರಿ ಆಗೋಗ್ಬಿಟ್ರೆ, ಮೊದಲನೇ ವಿಕೆಟ್ ಈ ಥರ ಬಂದಿದ್ದು ಹೊಲ್ಟೋಗ್ಬಿಡ್ತಲ್ಲ ಗುರು ಅನ್ಯಾಯವಾಗಿ ಅಂತ. ಬಟ್ ಆದರೂ ಇವತ್ತು 2 ವಿಕೆಟ್ನೇ ಎತ್ತಿದ್ದಾರೆ. ಸೊ ಇವತ್ತು ವಾಷಿಂಗ್ಟನ್ ಸುಂದರ್ ಬೇರೆ ಎಳ್ಕೊಂಬಂದಿದ್ದು. ವಾಷಿಂಗ್ಟನ್ ಸುಂದರ್ನ ಇವತ್ತು ಇವ್ರನ್ನ ಹರ್ಷದೀಪ್ನ ಕೂರಿಸ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಬೇರೆ ಕರ್ಕೊಂಬಂದಿದ್ರು. ಸೊ ಪರವಾಗಿಲ್ಲ, ಒಂದು ಡಿಸೆಂಟ್ ಆರ್ಡಿನರಿ ಪರ್ಫಾರ್ಮೆನ್ಸ್. ಈ ಕಡೆಯಿಂದ ಹರ್ಷದೀಪ್ ಸಿಂಗ್ ಅವ್ರು 3 ವಿಕೆಟು. ಇವತ್ತು ಪೇಸಸ್ಗಳನ್ನ ಡಾಮಿನೇಟ್ ಮಾಡಿದ್ದು ವಾಷಿಂಗ್ಟನ್ ಸುಂದರ್ 1 ವಿಕೆಟು. ಇನ್ನು ಮಿಕ್ಕವರೆಲ್ಲ ಪೇಸಸ್ಗಳನ್ನೇ ವಿಕೆಟ್ನ ಉಳಿಸಿರೋದು. ಸೊ ಈ ಕಡೆಯಿಂದ ಜೊದ್ರಾನ್ ಔಟ್ ಆಗ್ತಾ ಇದ್ದಂಗೆ 2 ವಿಕೆಟು ಬೇಗ ಡೌನ್ ಆಗ್ತಾ ಇದ್ದಂಗೆ. ಅಂದರೆ ಆಬ್ವಿಯಸ್ಲಿ ರೊಮಾರಿಯೋ ಗುರ್ಬಾಜ್ ಒಂದು ಡಿಸೆಂಟಾಗಿ ಆಡೋದು. ಆ್ಯಂಡ್ ಅಟಲ್ ಅವರು ಒಂದು ಸ್ವಲ್ಪ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ರು. LBW ಆಗಿ ಹೋಗ್ತಾರೆ ವಾಷಿಂಗ್ಟನ್ ಸುಂದರ್ಗೆ. ಸೊ ಅದಾದ ನಂತರ ಈ ಕಡೆಯಿಂದ ರೆಹಮತ್ ಶಾ ಲಾಸ್ಟ್ ರನ್ ಕೂಡ ನಿಂತ್ಕೊಂಡಿದ್ದು. ಸೊ ಇನ್ನೇನಿತ್ತಪ್ಪ ಇವ್ರದ್ದು ಆಟ, ಏನು ಇರಲಿಲ್ಲ. ವಿಕೆಟು ಅದೇ ಇವತ್ತು KL ರಾಹುಲ್ ಒಂದು ಸ್ವಲ್ಪ ಕಾಮಿಡಿ ಅಂತ ಹೇಳಬೇಕು. ನೋಡಿದ್ರೆ ನಾನು ಕಂಪ್ಲೀಟಾಗಿ ಮ್ಯಾಚ್ ನೋಡಿರೋ ಅಂದರೆ ಗೊತ್ತಿರೋದಷ್ಟೇ. ಓವರ್ ನಂಬರ್ ಎಷ್ಟು ಆಲ್ಮೋಸ್ಟ್ 40 ಹತ್ತತ್ರ ಬಂದಿತ್ತು. 40 ಓವರ್ಸ್ ಹತ್ತತ್ರ ಬಂದಿತ್ತು. KL ರಾಹುಲ್ ವಿಕೆಟ್ ಕೀಪಿಂಗ್ ಮಾಡ್ತಿರ್ತಾರೆ, ಹೆಲ್ಮೆಟ್ ಹಾಕೊಡ್ರಲ್ಲ ಸ್ಪಿನ್ನರ್ಗೆ. ಸೊ ಅಂಪೈರ್ ಕರೆದ್ಬಿಟ್ಟು ಹೆಲ್ಮೆಟ್ ಹಾಕೋಗಿರೋ ನೀನು ಅಂತ. ಒಂದೇ ಒಂದು ಬಾಲ್ ಆಯ್ತು, ಸುಮ್ಮನೆ ಇರೋಗಿರೋ ನೀನು, ನಾನು ಹೆಲ್ಮೆಟ್ ಹಾಕೊಳ್ಳಲ್ಲ, ನೆಕ್ಸ್ಟ್ ಎಕ್ಸ್ಟ್ರಾ ಓವರ್ ಹಾಕಂತೀನಿ ಹೆಲ್ಮೆಟ್ ಬೇಕಾದ್ರೆ ಅಂತ KL ರಾಹುಲ್ ಹೇಳ್ತಿರ್ತಾರೆ. ಒಂದು ಬಾಲ್ ಆದರೂ ಅಷ್ಟೇ, 2 ಬಾಲ್ ಆದರೂ ಅಷ್ಟೇ, ಒಂದು ಬಾಲ್ ಸಾಕು ಜೀವ ಹೋಗೋದಕ್ಕೆ ಅಲ್ಲಿ ಅಂತ ಹೇಳ್ತಾರೆ ಅಂಪೈರು. ಸೊ ಅವಾಗ KL ರಾಹುಲ್ ಅವರು ಬಂದ್ಬಿಟ್ಟು ಹೆಲ್ಮೆಟ್ ಹಾಕಂತಾರೆ. ನೋಡಿ, ಫಸ್ಟ್ ಮ್ಯಾಚು ಇಶಾನ್ ಕಿಶಾನ್ ವಿಕೆಟ್ ಕೀಪಿಂಗ್ ಮಾಡಿದ್ರು. ಈ ಮ್ಯಾಚು KL ರಾಹುಲ್ ವಿಕೆಟ್ ಕೀಪಿಂಗ್ ಮಾಡಿದ್ದು. ಅವ್ರು ಸುಸ್ತಾಗಿದ್ರಲ್ಲ ಆಬ್ವಿಯಸ್ಲಿ ಬ್ಯಾಟಿಂಗ್ ಆಗ್ಬಿಟ್ಟು, ಅದಕ್ಕೋಸ್ಕರ ವಿಕೆಟ್ ಕೀಪಿಂಗ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಸೊ ಇರಬೇಕು ಗುರು, ಇವರು ಮಾಡ್ಬೇಕು, ಅವರು ಮಾಡ್ಬೇಕು ವಿಕೆಟ್ ಕೀಪಿಂಗ್ನ. ಸೊ ಅವಾಗ ಒಂಥರ ಒಂದು ಬ್ಯಾಲೆನ್ಸ್ ಅನ್ನೋದು ಇರುತ್ತೆ. ಜೊತೆಗೆ ಇಬ್ಬರು ಮಾಡ್ತಾರೆ ಇವರು ಆಕ್ಟಿವ್ ಆಗಿ ಅನ್ನೋ ಥರ ಇರುತ್ತೆ. ಸೊ ಒಬ್ಬರೇ ಮಾಡೋದಕ್ಕಿಂತ. ಸೊ ಈ ಸೀರೀಸಲ್ಲಿ ಎಲ್ಲ ಒಂಥರ ಟೈನ್ ಆ್ಯಂಡ್ ಟೆಸ್ಟ್ ಮಾಡಿದ್ರು ಅಂತ ಎವಿಡೆಂಟ್ ಆಗಿ ಕಾಣಿಸ್ತಿದೆ. ಹರ್ಷದೀಪ್ನ ಫಸ್ಟ್ ಮ್ಯಾಚು ಆಡಿಸ್ಬಿಟ್ಟು 3 ವಿಕೆಟ್ ಎತ್ತಾಗ ಕೂರಿಸಿದ್ರು. ಅವಾಗಲೂ ಗೊತ್ತಾಯಿತು ಇಲ್ಲಿ ಫುಲ್ ಒಂಥರ ಟೈನ್ ಆ್ಯಂಡ್ ಟೆಸ್ಟ್ ಮಾಡಿದ್ರು. ಜಯಸ್ವಾಲ್ನ ಹೇಳ್ಕೊಂಬರೋದು, ಜೊತೆಗೆ ಹರ್ಷದೀಪ್ನ ಕಳಿಸೋದು, ವಾಷಿಂಗ್ಟನ್ನ ಕರ್ಕೊಬರೋದು. ಸೊ ಎಲ್ಲ ಚೇಂಜಸ್, ಅವರು 3 ಚೇಂಜಸ್ನ ಮಾಡ್ಕೊಂಬಂದಿದ್ರು, ನಾವು ಚೇಂಜಸ್ನ ಮಾಡ್ಕೊಂಡು ಹೋಗಿದ್ವಿ. ಸೊ ಚೇಂಜಸ್ ಮಾಡಿದ್ರು ಅಂತಂದರೆ ಅರ್ಥ ಆಗ್ತದೆ ಇದರಲ್ಲಿ ಟ್ರೈನ್ ಆ್ಯಂಡ್ ಟೆಸ್ಟ್ ಮಾಡ್ತಾವ್ರೆ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಇಲ್ಲಿ ಫಾಲೋ ಅಪ್ ಮಾಡ್ತಾವ್ರೆ ಅಂತ ಇದು ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ. ಸೊ ಇನ್ನೇನಿತ್ತಪ್ಪ ಇವತ್ತು ರೋಹಿತ್ ಶರ್ಮಾ ಅವ್ರು ಥರ್ಡ್ ಮ್ಯಾನಲ್ಲಿ ಫೀಲ್ಡಿಂಗ್ ಮಾಡೋದನ್ನೆಲ್ಲ ನೋಡ್ಬಿಟ್ವಿ ಇವತ್ತು ಹೋಗ್ಬಿಟ್ಟು. ನಿಜವಾಗ್ಲೂ ಆಶ್ಚರ್ಯಕರ ಗುರು. ರೋಹಿತ್ ಶರ್ಮಾ ಥರ್ಡ್ ಮ್ಯಾನಲ್ಲಿ ನೋಡೇ ಇಲ್ಲ ನಾನು, ಯಾವತ್ತೂ ನೋಡಿಲ್ಲ. ಥರ್ಡ್ ಮ್ಯಾನ್ಗೆ ಹೋಗಿ ನಿಂತವ್ರು ರೋಹಿತ್ ಶರ್ಮಾ ಅಲ್ಲಿ ಫೀಲ್ಡಿಂಗ್ ಮಾಡೋದಕ್ಕೆ. ಸೊ ಎಲ್ಲ ಥರನೂ ನೋಡಿದ್ವಿ ಇವತ್ತು. ಒಬ್ಬಿಯಸ್ಲಿ ಕ್ಯಾಪ್ಟನ್ಸಿನ ಸ್ವಲ್ಪ ಲೀಡ್ ಮಾಡೋದಕ್ಕೆ ನೀನೇ ಮಾಡೋಗ್ರೋ, ನೀನೇ ಡಿಸಿಷನ್ಗಳನ್ನ ತಗೋ, ಇಲ್ಲೇ ಕಲಿಬೇಕು ನೀನು. ಅಫ್ಘಾನಿಸ್ತಾನಿಗೆ ಸಖತ್ತಾಗಿ ಕಲ್ತ್ಕೊಬೇಕು. ಲಾಸ್ಟ್ 2 ಸೀರೀಸ್ ಕರೆಕ್ಟಾಗಿ ಆಗಿಲ್ಲ ಶುಭ್ಮನ್ ಗಿಲ್ಲಿಗೆ. ಸೊ ಈ ಸೀರೀಸ್ ಸಖತ್ತಾಗಿ ಮಾಡೋಗುರು ಕ್ಯಾಪ್ಟನ್ಸಿನ ಹತ್ರ. ಸೊ ಮಾಡಿದ್ದಾರೆ. ಕ್ಯಾಪ್ಟನ್ಸಿಲಿ ಸೆಂಚುರಿ, ಮೊದಲನೇ ಸೆಂಚುರಿ ಬಂದಿರೋದು ಶುಭ್ಮನ್ ಗಿಲ್ಗೆ. ಅವರ ಕ್ಯಾಪ್ಟನ್ಸಿಲಿ 9ನೇ ಸೆಂಚುರಿ, ಜೊತೆಗೆ ಅವರ ಕ್ಯಾಪ್ಟನ್ಸಿಲಿ ಮೊದಲನೇ ಸೆಂಚುರಿ. ಒಬ್ಬಿಯಸ್ಲಿ ಇಶಾನ್ ಕಿಶಾನ್ಗೆ 2ನೇ ಸೆಂಚುರಿ ಇವತ್ತು ಬಂದಿದ್ದು. ಸೊ ಸಖತ್ತಾಗಿ ಪ್ರೂವ್ ಮಾಡಿದ್ರು ಗುರು ಇಬ್ಬರು ಸೇರ್ಕೊಂಡು. ಇನ್ನೇನು ಹೇಳ್ತೀರಾ, ಅಲ್ಲಿ ಒಂಥರ
ಒನ್ ಸೈಡೆಡ್ ಡಾಮಿನೇಷನ್ ಅಂತ ಹೇಳ್ಬೇಕಷ್ಟು, ಬೇರೆ ಏನು ಹೇಳೋದಕ್ಕಾಗೋದಿಲ್ಲ ಈ ಮ್ಯಾಚ್ಗೆ. ಒಳ್ಳೆ ಸಖತ್ತಾಗಿ ಆಡಿದ್ರು ಇಂಡಿಯಾ, ಬ್ಯಾಟಿಂಗ್ ನಮ್ಮ ಮಸ್ತಾಗಿ ಆಡಿದ್ರು ಅಂಡ್ ಬೌಲಿಂಗ್ ಕೂಡ ಕಡಕ್ಕಾಗಿ ಆಡ್ಬಿಟ್ಟು ಮುಗಿಸಿದ್ರು. ಸೊ ಫಸ್ಟ್ ಮ್ಯಾಚ್ ಸ್ವಲ್ಪ ಕಾಂಪಿಟೇಷನ್ ಕೊಡಿದ್ರು ಅಫ್ಘಾನಿಸ್ತಾನದವರು. ಈ ಮ್ಯಾಚ್ ಕಾಂಪಿಟೇಷನ್ ಇಲ್ಲ, ಏನೂ ಇಲ್ಲ, ತೀರಾ ಒನ್ ಸೈಡ್ ಮ್ಯಾಚ್ ಆಗೋಯ್ತು, ಮಜಾ ಇಲ್ಲ. ಮತ್ತೆ ಸಿಗುವ.